ನಮಸ್ಕಾರ ಸ್ನೇಹಿತರೆ. ಸರಿಸುಮಾರು 2 ವರ್ಷಗಳಿಂದ ಯಶ್ ಅಭಿಮಾನಿಗಳ ಕಾಯುವಿಕೆಗೆ ಕೊನೆಗೂ ತೆರೆ ಬಿದ್ದಿದೆ. KGF 2 ನಂತರ ಅವರ ಮುಂದಿನ ಸಿನಿಮಾದ ಅಪ್ಡೇಟ್ ಕೊಡದೆ ಇಷ್ಟೊಂದು ದಿನ ಕಾಯಿಸಿದ ನಂತರ ಒಂದು ಶಾಕಿಂಗ್ ನಿರ್ಧಾರದ ಜೊತೆ ಬರ್ತಾರೆ ನಟ ರಾಕಿಂಗ್ ಸ್ಟಾರ್ ಯಶ್. ಅದುವೇ ತಮ್ಮ ಮುಂದಿನ ಸಿನಿಮಾವನ್ನು ಮಲಯಾಳಂನ ನಟಿ ಮತ್ತು ನಿರ್ದೇಶಕಿಯಾದಂತಹ ಗೀತು ಮೋಹನ್ ದಾಸ್ ಅವರ ಜೊತೆ. ಕೆಲವರಿಗೆ ಈ ನಿರ್ಧಾರ ಸರಿ ಅನ್ನಿಸಿದ್ದು, ಇನ್ನು ಹಲವರಿಗೆ ಯಾಕೆ ಇಂತಹ ನಿರ್ಧಾರ ಎನ್ನುವ ಆಶ್ಚರ್ಯವೂ ಇದೆ ಮತ್ತು ಯಾರು ಈ ಗೀತು ಮೋಹನ್ ದಾಸ್ ಎನ್ನುವ ಪ್ರಶ್ನೆಯೂ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಶ್ ಅವರ ಈ ನಿರ್ಧಾರ ಸರಿ ಇದೆಯಾ? ಯಾವ ಕಾರಣದಿಂದ ಅವರು ತಮ್ಮ ಮುಂದಿನ ಸಿನಿಮಾವನ್ನು ಗೀತು ಮೋಹನ್ ದಾಸ್ ಅವರಿಗೆ ಕೊಟ್ಟಿದ್ದಾರೆ ಹಾಗೂ ಯಾರು ಈ ಗೀತು ಮೋಹನ್ ದಾಸ್ ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಗೀತು ಮೋಹನ್ ದಾಸ್ ಅವರು ಮಲಯಾಳಂನ ನಟಿ ಹಾಗೂ ನಿರ್ದೇಶಕಿ. ಬಾಲ್ಯದಲ್ಲಿಯೇ ಸಿನಿಮಾ ಮತ್ತು ನಟನೆಗೆ ಕಾಲಿಟ್ಟಂತಹ ಇವರು 1986ರಲ್ಲಿಯೇ ಒನ್ನು ಮುತ್ತಲ್ ಪೂಜ್ಯಂ ವರೆ ಅನ್ನುವಂತಹ ಮೋಹನ್ ಲಾಲ್ ಅವರ ಸಿನಿಮಾದಲ್ಲಿ ಬಾಲನಟಿಯಾಗಿ ನಟಿಸಿದ್ದಾರೆ ಮತ್ತು ಅದರಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿಯೂ ಕೂಡ ದೊರಕಿದೆ. ಹೀಗೆ ತಮ್ಮ ಸಿನಿಮಾ ಜರ್ನಿಯನ್ನು ಮುಂದುವರಿಸಿಕೊಂಡು ಗೀತು ಅವರು ಸರಿಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗೂ ಕೆಲವು ತಮಿಳು ಸಿನಿಮಾದಲ್ಲಿಯೂ ಕೂಡ ಅವರು ನಟಿಸಿದ್ದಾರೆ. ಅದಾದ ನಂತರ 2009ರಲ್ಲಿ ಇವರು ಮಲಯಾಳಂ ಭಾಷೆಯಲ್ಲಿ ತಮ್ಮದೇ ಪ್ರೊಡಕ್ಷನ್ ನಲ್ಲಿ ಕೇಲ್ಕುನ್ನುಂಡೋ ಎನ್ನುವಂತಹ ಶಾರ್ಟ್ ಮೂವಿಯನ್ನು ನಿರ್ದೇಶಿಸುತ್ತಾರೆ. ಈ ಶಾರ್ಟ್ ಮೂವಿ ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಳ್ಳುತ್ತದೆ ಹಾಗೂ ಉತ್ತಮವಾದ ಶಾರ್ಟ್ ಫಿಲ್ಮ್ ಪಟ್ಟಿಗೆ ಸೇರುತ್ತದೆ. IFFI ಗೋಲ್ಡನ್ ಲ್ಯಾಪ್ಟಾಪ್ 3rd ಇಂಟರ್ನ್ಯಾಷನಲ್ ಅವಾರ್ಡ್ ಹಾಗೂ ಇಂಡಿಯನ್ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಳ್ಳುತ್ತದೆ. ಇದಾದ ನಂತರ ಗೀತು ಅವರು ಬಾಲಿವುಡ್ ನಲ್ಲಿ ಲಯರ್ಸ್ ಡೈಸ್ ಎನ್ನುವಂತಹ ತಮ್ಮ ಮೊದಲ ಸಿನಿಮಾವನ್ನು ನಿರ್ದೇಶಿಸುತ್ತಾರೆ. ಈ ಸಿನಿಮಾದ ಮೂಲಕ ನವಾಜುದ್ದೀನ್ ಸಿದ್ದಿಕಿ ಅವರಿಗೆ ಉತ್ತಮ ಪ್ರಶಂಸೆ ಹಾಗೂ ಪ್ರಶಸ್ತಿಗಳು ಕೂಡ ದೊರೆಯುತ್ತದೆ ಹಾಗೂ ಇಂಡಿಯನ್ ಸಿನಿಮಾಗಳ ಪೈಕಿ ಈ ಸಿನಿಮಾವು ಆಸ್ಕರ್ ಅವಾರ್ಡ್ಸ್ಗೆ ನಾಮಿನೇಷನ್ ಪಟ್ಟಿಯಲ್ಲೂ ಕೂಡ ಹೆಸರನ್ನು ಪಡೆಯುತ್ತದೆ. ಈ ರೀತಿ ತಮ್ಮ ಮೊದಲ ಸಿನಿಮಾದ ಮೂಲಕವೇ ಗೀತು ಮೋಹನ್ ದಾಸ್ ಅವರು ಪ್ರಶಸ್ತಿಗಳನ್ನು ಬಾಚಿಕೊಳ್ಳುತ್ತಾರೆ. ಇದಾದ ನಂತರ 2019ರಲ್ಲಿ ಮಲಯಾಳಂ ನಟ ನಿವಿನ್ ಪೌಲಿ ಅವರ ಜೊತೆ ಇವರು ಮೂತನ್ ಎನ್ನುವಂತಹ ಆಕ್ಷನ್ ಸಿನಿಮಾವನ್ನು ನಿರ್ದೇಶಿಸುತ್ತಾರೆ. ಈ ಸಿನಿಮಾವು ಕೂಡ ಒಳ್ಳೆಯ ಹೆಸರು ಮತ್ತು ಪ್ರಶಂಸೆಯನ್ನು ಪಡೆಯುತ್ತದೆ. 2020ರಲ್ಲಿ ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಈ ಸಿನಿಮಾಗೆ ಬೆಸ್ಟ್ ಫಿಲ್ಮ್ ಅವಾರ್ಡ್ ದೊರೆಯುತ್ತದೆ ಹಾಗೂ ನಿವಿನ್ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ದೊರೆಯುತ್ತದೆ ಹಾಗೂ ಕೇರಳ ಸ್ಟೇಟ್ಸ್ ಫಿಲ್ಮ್ ಅವಾರ್ಡ್ ಗಳನ್ನು ಈ ಸಿನಿಮಾ ಪಡೆದುಕೊಳ್ಳುತ್ತದೆ. ಈ ರೀತಿಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡುವುದರಲ್ಲಿ ಹೆಸರಾದವರು ಈ ಗೀತು ಮೋಹನ್ ದಾಸ್. ಸ್ನೇಹಿತರೆ, ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವಾಗಲೂ ವಿಭಿನ್ನ ಹಾಗೂ ಎಲ್ಲರಿಗೂ ಆಶ್ಚರ್ಯ ಮೂಡಿಸುವಂತಹ ನಿರ್ಧಾರಗಳನ್ನೇ ಮಾಡಿಕೊಂಡು ಬಂದಿದ್ದಾರೆ. ಒಂದೇ ಸಿನಿಮಾಗೆ 8 ವರ್ಷಗಳನ್ನು ಕೊಡುವುದು ಒಂದು ಹುಚ್ಚು ಧೈರ್ಯವೇ ಸರಿ. ಅದರಲ್ಲಿಯೂ ಅವರು ಗೆದ್ದು ಈಗ ಒಬ್ಬ ಪ್ಯಾನ್ ಇಂಡಿಯನ್ ಸ್ಟಾರ್ ಎಂದೇ ಗುರುತಿಸಿಕೊಂಡಿದ್ದಾರೆ. ಪ್ರಶಾಂತ್ ನೀಲ್ ಅವರೇ ಹೇಳಿರೋ ಹಾಗೆ KGF ಅನ್ನು ಕನ್ನಡದಲ್ಲಿ ಮಾತ್ರನೇ ರಿಲೀಸ್ ಮಾಡೋಣ ಎನ್ನುವ ಅವರ ನಿರ್ಧಾರಕ್ಕೆ ಎದುರಾಗಿ ಹಠ ಸಾಧಿಸಿ KGF ಅನ್ನು 5 ಭಾಷೆಗಳಲ್ಲಿ ಬಿಡುಗಡೆ ಮಾಡಿಸಿದ್ದು ರಾಕಿಂಗ್ ಸ್ಟಾರ್ ಯಶ್ ಮತ್ತು ಅದರಲ್ಲಿ ಅವರು ಯಶಸ್ಸನ್ನು ಕೂಡ ಕಂಡಾಯಿತು. ಈಗ ಅದೇ ತರಹದ ಮತ್ತೊಂದು ನಿರ್ಧಾರವೇ ತಮ್ಮ ಮುಂದಿನ ಸಿನಿಮಾವನ್ನು ಒಂದು ಹೆಣ್ಣು ನಿರ್ದೇಶನ ಮಾಡುತ್ತಿರುವುದು ಹಾಗೂ ಆ ಸಿನಿಮಾವನ್ನು ಇಂಟರ್ ನ್ಯಾಷನಲ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದು ಯಶ್ ಅವರ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ತೋರಿಸುತ್ತದೆ. ಯಶ್ ಅವರ ಸಂಪೂರ್ಣ ಬೆಳವಣಿಗೆ ಅವರ ಹಾರ್ಡ್ ವರ್ಕ್ ಮತ್ತು ಕಾನ್ಫಿಡೆನ್ಸ್ ಮೇಲೆಯೇ ನಿಂತಿದೆ. ಅವರ ಕಾನ್ಫಿಡೆನ್ಸ್ ಎಂತಹದ್ದು ಎನ್ನುವುದಕ್ಕೆ ಮತ್ತೊಂದು ಉದಾಹರಣೆ ಏನೆಂದರೆ ಅದು ಅವರು ತಮ್ಮ ಸಿನಿಮಾಗಳನ್ನು ಹೊಸ ನಿರ್ದೇಶಕರಿಗೆ ಕೊಟ್ಟು ಅವರಿಂದ ಪರ್ಫೆಕ್ಟ್ ಕೆಲಸವನ್ನು ಹೊರತೆಗೆಯುವುದು. ಅವರ ಬಹಳಷ್ಟು ಸಿನಿಮಾವನ್ನು ಹೊಸ ನಿರ್ದೇಶಕರೇ ನಿರ್ದೇಶನ ಮಾಡಿರುವುದು. ರಾಮಾಚಾರಿ ಸಿನಿಮಾದ ಸಂತೋಷ್ ಆನಂದ್ರಾಮ್, ಗಜಕೇಸರಿ ಸಿನಿಮಾದ ಕೃಷ್ಣ ಅವರು, ಮಾಸ್ಟರ್ ಪೀಸ್ ಸಿನಿಮಾದ ಮಂಜು ಪಾಂಡವ್ಯ ಅವರು, ಇವರೆಲ್ಲರೂ ಹೊಸ ನಿರ್ದೇಶಕರಾದರೆ 1 ಅಥವಾ 2 ಸಿನಿಮಾಗಳನ್ನು ಮಾಡಿರುವ ನಿರ್ದೇಶಕರಿಗೂ ಕೂಡ ಇವರು ಹೆಚ್ಚಿನ ಅವಕಾಶಗಳನ್ನೇ ನೀಡುತ್ತಾ ಬಂದಿದ್ದಾರೆ. ಗೂಗ್ಲಿ ಚಿತ್ರದ ಪವನ್ ಒಡೆಯರ್, ರಾಜಾಹುಲಿ ಖ್ಯಾತಿಯ ಗುರು ದೇಶಪಾಂಡೆ, ಲಕ್ಕಿ ಸಿನಿಮಾದ ಮೂಲಕ ಡಾಕ್ಟರ್ ಸೂರ್ಯ ಅವರು, ಅಷ್ಟೇ ಅಲ್ಲದೆ ಇವತ್ತಿನ ಕನ್ನಡದ ಖ್ಯಾತ ನಿರ್ದೇಶಕ ಪ್ರಶಾಂತ್ ನೀಲ್ ಅವರಿಗೂ ಸಹ KGF ಅವರ 2ನೇ ಸಿನಿಮಾವಾಗಿತ್ತು. ಈ ರೀತಿ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಅವರಿಂದ ಹಿಟ್ ಸಿನಿಮಾವನ್ನು ಮಾಡುವುದರಲ್ಲಿ ಯಶ್ ಅವರು ಯಶಸ್ವಿಯಾಗಿದ್ದಾರೆ. ಈ ಮಾತನ್ನು ಅವರ ಜೊತೆ ಕೆಲಸ ಮಾಡಿರುವಂತಹ ನಿರ್ದೇಶಕರೇ ತಿಳಿಸಿದ್ದಾರೆ. ಸಂದರ್ಶನಗಳಲ್ಲಿ ಅವರೇ ಹೇಳಿರೋ ಹಾಗೆ ಯಶ್ ಅವರು ಸಿನಿಮಾದ ಕಥೆಯಾಗಲಿ ಸಾಹಿತ್ಯ ಸಂಭಾಷಣೆಗಳಲ್ಲಾಗಿ ತಮ್ಮನ್ನು ಹೆಚ್ಚಾಗಿ ತೊಡಗಿಸಿಕೊಂಡು ಒಳ್ಳೆಯ ಸಿನಿಮಾವನ್ನು ಕೊಟ್ಟು ಗೆದ್ದಿದ್ದಾರೆ. ಹಾಗಾಗಿ ಈ ಬಾರಿಯ ಯಶ್ 19 ಟಾಕ್ಸಿಕ್ ಸಿನಿಮಾದಲ್ಲಿಯೂ ಕೂಡ ಅವರ ಪಾಲು ಅಷ್ಟೇ ಇರುತ್ತೆ ಎನ್ನುವ ಅಭಿಪ್ರಾಯ ನಮ್ಮದು. ಕಂಟೆಂಟ್ ಓರಿಯೆಂಟೆಡ್ ಡೈರೆಕ್ಟರ್ ಗೀತು ಅವರು ಮತ್ತು ಆಕ್ಷನ್ ಹಾಗೂ ಕಮರ್ಷಿಯಲ್ ಟೇಸ್ಟ್ ಇರುವಂತಹ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಚೆನ್ನಾಗಿ ಮೂಡಿ ಬಂದು ಯಶ್ ಅವರು ಮತ್ತೊಂದು ಬಾರಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಎನ್ನುವ ಆಶಯ ನಮ್ಮದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ಇರುವಂತಹ ಯಶ್ ಅಭಿಮಾನಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.